ಬಂಗಾರ ಅಂದ್ರೆ ಯಾರು ತಾನೇ ಬೇಡ ಅಂತಾರೆ ಹೇಳಿ. ಬಂಗಾರಕ್ಕೆ ಇರುವಂತಹ ಡಿಮ್ಯಾಂಡ್ ಯಾವತ್ತಿಗೂ ಕೂಡ ಕಡಿಮೆಯಾಗಲ್ಲ. ಚಿನ್ನವನ್ನೇ ಕೇವಲ ಆಭರಣ ಅಂತ ಅಷ್ಟೇ ನೋಡದೆ ಅದೊಂದು ಸುರಕ್ಷಿತ ಹೂಡಿಕೆ, ಸಂಪತ್ತು, ಕಷ್ಟಕಾಲಕ್ಕೆ ಆಗುವಂತಹ ಆಪತ್ ಬಾಂಧವನ ಹಾಗೆ ಕಾಣುತ್ತೆ. ಹೀಗಿರುವಾಗ ಚಿನ್ನ ನದಿಯಲ್ಲಿ ಸಿಗತ್ತೆ, ಮಣ್ಣಿನಲ್ಲಿ ಸಿಗತ್ತೆ ಅಂದ್ರೆ ಜನ ಬಿಡ್ತಾರ? ಇಲ್ಲೂ ಕೂಡ ಹಾಗೆ ಆಗಿದೆ. ಹೌದು, ನಮ್ಮ ರಾಜ್ಯದ ಈ ನದಿಯ ಮಣ್ಣಿನಲ್ಲೇ ಬಂಗಾರದ ಕಣಗಳು ಮಿನುಗುತ್ತಾ ಇವೆ. ಇದಕ್ಕಾಗಿ ಜನರು ಸುಡುವ ಬೆಂಕಿ ಬಿಸಿಲನ್ನ ಕೂಡ ಲೆಕ್ಕಿಸದೆ ನದಿಯ ಮಣ್ಣಿನಲ್ಲಿ ಬಂಗಾರ ಹುಡುಕೋಕೆ ಮುಂದಾಗಿದ್ದಾರೆ. ನದಿಯ ಮಣ್ಣಿನ ಕಣದಲ್ಲಿ ಬಂಗಾರ ಕನಸು ಕಾಣ್ತಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ತಂಡೋಪತಂಡವಾಗಿ ಈಗ ನದಿಗೆ ಬಂದು ಚಿನ್ನಕ್ಕಾಗಿ ಹುಡುಕಾಟವನ್ನು ಆರಂಭಿಸಿದ್ದಾರೆ. ಹಾವೇರಿ ಜಿಲ್ಲೆಯ ವರದಾ ನದಿ ಬೇಸಿಗೆಯಲ್ಲಿ ಬಹಳಷ್ಟು ಒರಗಿ ಬಿಡುತ್ತೆ. ನದಿ ತುಂಬಿ ಹರಿಯುವ ಕಾಲದಲ್ಲಿ ಕಾಣಿಸದಿರುವಂತಹ ಮರಳು, ಕಪ್ಪು ಮಣ್ಣು, ನದಿಯ ಅಡಿಗಲ್ಲುಗಳು ಎಲ್ಲವೂ ಈ ಸಮಯದಲ್ಲಿ ಬಯಲಾಗತ್ತೆ. ನೀರು ಕಡಿಮೆಯಾಗ್ತಾ ಇದ್ದಂತೆ ಈ ನದಿಯೊಳಗೆ ಮತ್ತೊಂದು ಜೀವನದ ಹೋರಾಟ ಶುರುವಾಗತ್ತೆ. ಅದೇ ಬಂಗಾರದ ಕಣಗಳ ಹುಡುಕಾಟ, ಅಂದ್ರೆ ಗೋಲ್ಡ್ ಪ್ಯಾನಿಂಗ್. ವರದಾ ನದಿಯ ಈ ವನ ಜಾಗ ಈಗ ಬಂಗಾರದ ಕನಸಿಗೆ ವೇದಿಕೆಯಾಗಿದೆ. ನದಿಯೊಳಗೆ ಕೈ ಹಾಕಿದ್ರೆ ಸಣ್ಣ ಸಣ್ಣ ಬಂಗಾರದ ಕಣಗಳು ಸಿಗತ್ತೆ ಎಂಬ ನಂಬಿಕೆಯ ಮೇಲೆ ಹಲವಾರು ಕುಟುಂಬಗಳು ತಮ್ಮ ದಿನವನ್ನ ಈ ಹುಡುಕಾಟಕ್ಕೆ ಮೀಸಲಿಟ್ಟಿವೆ. ವಿಶೇಷವಾಗಿ ಇತ್ಲರ್ ಸಮುದಾಯದ ಕುಟುಂಬಗಳು ಶಿವಮೊಗ್ಗ ಜಿಲ್ಲೆಯಿಂದ ಹಾವೇರಿ ಕಡೆಗೆ ವಲಸೆ ಬಂದು ಇದೇ ನದಿಯನ್ನ ಆಧರಿಸಿಕೊಂಡು ತಮ್ಮ ಜೀವನವನ್ನ ಕಟ್ಟಿಕೊಳ್ಳೋಕೆ ಪ್ರಯತ್ನಿಸ್ತಾ ಇವೆ. ಬಂಗಾರದ ಬೆಲೆ ದಿನೇ ದಿನೇ ಏರ್ತಾ ಇರುವಂತಹ ಹೊತ್ತಿನಲ್ಲಿ ನದಿಯ ತೀರದಲ್ಲಿ ಗೋಲ್ಡ್ ಪ್ಯಾನಿಂಗ್ ಜೋರಾಗಿದೆ. ನೀರು ಕಡಿಮೆಯಾಗ್ತಾ ಇದ್ದಂತೆ ನದಿಯ ತೀರದಲ್ಲಿ, ನದಿಯ ಮಧ್ಯಭಾಗದಲ್ಲಿ, ವನ ಹಾಸಿನಲ್ಲೀಗ ಮರಳಿನ ಕೆಳಗಿನ ಕಪ್ಪು ಮಣ್ಣಿನಲ್ಲಿ ಜನರು ಗಂಟೆಗಟ್ಟಲೆ ಕೂತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರ ಕೈಯಲ್ಲಿ ಖಾಲಿ ಪಾತ್ರೆ, ಸಣ್ಣ ಉಪಕರಣಗಳು ಮಾತ್ರ. ಅವುಗಳ ಸಹಾಯದಿಂದ ನದಿಯ ಮರಳನ್ನ ತೊಳಿತಾ, ಮಣ್ಣನ್ನ ಬೇರ್ಪಡಿಸ್ತಾ ಕೊನೆಯಲ್ಲಿ ಉಳಿಯುವಂತಹ ಆ ಭಾರವಾದ ಬಂಗಾರದ ಕಣಗಳನ್ನ ಹುಡುಕ್ತಾ ಇದ್ದಾರೆ.